ಬರೀ ಸಂಪಾದನೆ ಸಂಪಾದನೆ ಸಂಪಾದನೆ. ನೋಡಿ ಒಂದು ಮಾತು ಹೇಳ್ತೀನಿ, ನೀವು ಅವರಿಗೆ ಸಂಪಾದನೆ ಮಾಡೋದು ಹೇಳ್ಕೊಡ್ಲಿಲ್ಲ ಅಂದರೂ, ಮಕ್ಳಿಗೆ ಹೇಳ್ಕೊಡ್ಲಿಲ್ಲ ಅಂದರೂ ಮುಂದೆ ಅವರು ಸಂಪಾದನೆ ಮಾಡೇ ಮಾಡ್ತಾರೆ. ಯಾಕಂದರೆ ಅವ್ರ ಜೀವನಕ್ಕೋಸ್ಕರ ಅವರು ಮಾಡೇ ಮಾಡ್ತಾರೆ. ಇದೇನೋ ದೊಡ್ಡ ವಿಷಯ ಅಲ್ಲ. ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಡಿ. ಬರೀ ಕಾಂಪಿಟೇಷನ್, ನಾ ಮುಂದು ಸಾಧನೆ ವಿಷಯದಲ್ಲಾದರೂ ಅಷ್ಟೇ. ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದರೆ ಅದರಲ್ಲಿ ಒಂದು ಕಾಂಪಿಟೇಷನ್ನು, ಮತ್ತು ದುಡ್ಡಿನ ವಿಷಯದಲ್ಲಿ ಒಂದು ಕಾಂಪಿಟೇಷನ್ನು, ಎಲ್ಲದರಲ್ಲಿ ಕಾಂಪಿಟೇಷನ್. ಅಂದರೆ ವ್ಯಕ್ತಿ ನಾನೇನೋ ಒಂದು ಆಗ್ತೀನಿ ನಾ ಮೇಲೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾನೆ ಇದ್ದಾನೆ. ಕೊನೆಗೆ ಅವನು ಕೆಳಗಡೆ ಮಣ್ಣಿಗೆ ಹೋಗೋದು. ಕಲಿಯುಗ ತುಂಬಾ ಅಂದರೆ ತುಂಬಾ ಡೇಂಜರ್. ಮನುಷ್ಯ ಎಷ್ಟು ಜಾಗ್ರತೆಯಿಂದ ಇರ್ತಾನೋ ಅಷ್ಟು ಅವನಿಗೆ ಒಳ್ಳೆಯದು. ಕ್ಷಣಕಾಲದ ಸುಖಕ್ಕೋಸ್ಕರ ಅವನೇನಾದರೂ ಹೋರಾಡಿದ ಅಂದರೆ ತನ್ನನ್ನು ತಾನೇ ನಾಶನ ಮಾಡ್ಕೊತಾನೆ. ಎಷ್ಟೋ ಜನ ಅನ್ಕೊತಾರೆ ನಮಗಿಷ್ಟ ಬಂದಂಗೆ ನಾವು ಬದುಕ್ಬೋದು, ಯಾರು ಏನು ಕೇಳೋಂಗಿಲ್ಲ ಅಂತ. ಬಟ್ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ, ಬಟ್ ಇದರಿಂದ ಒಂದು ದೊಡ್ಡದಾದ ಒಂದು ಉದ್ದೇಶ ಇದೆ. ಈ ಸೃಷ್ಟಿಯಲ್ಲಿ ಏನೇ ಆಗಲಿ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಹಾಗೆ ಇವತ್ತು ಮನುಷ್ಯ ಬದುಕ್ತಾ ಇದ್ದಾನೆ, ಹುಡ್ತಾ ಇದ್ದಾನೆ, ಒಂದು 4 ದಿವಸ ಬದುಕ್ತಾನೆ, ಮತ್ತೆ ಮರಣಿಸ್ತಾನೆ ಅಂತಂದರೆ ಇದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದನ್ನು ಮನುಷ್ಯ ತಿಳ್ಕೋಬೇಕು. ನೋಡಿ, ಪ್ರಕೃತಿಯನ್ನು ನಾವು ಸ್ವಲ್ಪ ಅಬ್ಸರ್ವ್ ಮಾಡಿ. ನಿಮ್ಮ ಒಂದು ಕೆಲಸಗಳು ಏನೇ ಇರಲಿ, ನಿಮ್ಮದು ಏನೇ ಟೆನ್ಷನ್ ಇರಲಿ, 2 ನಿಮಿಷ ಬದಿಗಿಟ್ಟು ಪ್ರಕೃತಿಯನ್ನು ನೋಡಿ. ಪ್ರಕೃತಿ ಇಲ್ಲ ಅಂತಂದರೆ ನೀವು ಬದುಕೋಕೆ ಆಗೋದಿಲ್ಲ. ಅಷ್ಟೇ ಯಾಕೆ, ಈ ಭೂಮಿ ಮೇಲೆ ಎಷ್ಟೋ ಕೋಟಿ ಜೀವರಾಶಿಗಳಿದ್ದಾವೆ, ಅವು ಯಾವ ಬದುಕೋಕೆ ಆಗೋದಿಲ್ಲ. ನೋಡಿ, ನಾವು ಉಸಿರಾಡಬೇಕು ಅಂದರೆ ಗಿಡ ಮರ ಬೇಕು, ನಮ್ಮ ಜೀವ ಬದುಕಬೇಕು ಅಂದರೆ ನಮಗೆ ನೀರು ಬೇಕು ಮತ್ತು ಮಣ್ಣು ಬೇಕು. ಆದರೆ ನೋಡಿ, ಇವಾಗ ಮನುಷ್ಯ ಇವನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ತನ್ನ ಸ್ವಾರ್ಥಕ್ಕೋಸ್ಕರ, ಹೊಟ್ಟೆ ಕಿಚ್ಚಿಗೋಸ್ಕರ, ದ್ವೇಷಕ್ಕೋಸ್ಕರ ನಾಶ ಮಾಡ್ತಾ ಇದ್ದಾನೆ. ನೋಡಿ, ಇದರಲ್ಲಿ ಪ್ರಕೃತಿ ಅಷ್ಟೇ ನಾಶ ಆಗ್ತಾ ಇಲ್ಲ, ಮನುಷ್ಯನು ಕೂಡ ಸಾಯ್ತಾ ಇದ್ದಾನೆ. ಜೊತೆಗೆ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳೆಲ್ಲ ಸಾಯ್ತಾ ಇದ್ದಾವೆ. ಸ್ವಲ್ಪ ಯೋಚನೆ ಮಾಡಬೇಕು. ಮನುಷ್ಯ ಅಂದ್ಕೊಂಡಿದ್ದಾನೆ, ಇಲ್ಲ ನಾನು ಎದುರಾಳಿಯ ಶತ್ರುವನ್ನು ನಾನು ಸಾಯಿಸ್ತಾ ಇದ್ದೀನಿ ಅಂತ ಹೇಳಿ. ಇವಾಗ ನೋಡಿ, ಯುದ್ಧಗಳು ಆಗ್ತಾ ಇದ್ದಾವಲ್ವಾ, ಬಾಂಬ್ ಹಾಕಿ ಎದುರಾಳಿ ಶತ್ರುಗಳನ್ನು ನಾನು ಸಾಯಿಸ್ತಾ ಇದ್ದೀನಿ ಅಂತ ವ್ಯಕ್ತಿ ಅನ್ಕೊತಾನೆ. ಆದರೆ ವಾಸ್ತವದಲ್ಲಿ ಅವನೇ ನಾಶ ಮಾಡ್ಕೊತಾ ಇದ್ದಾನೆ. ಯಾಕಂದರೆ ಇಲ್ಲಿ ಪ್ರಕೃತಿ ನಾಶ ಆಗ್ತಾ ಇದೆ. ಮನುಷ್ಯ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು. ಇದೊಂದು ದೊಡ್ಡ ಜವಾಬ್ದಾರಿ ಇದು. ಈಗ ತನ್ನ ಬಗ್ಗೆ ತಾನು ಯೋಚನೆ ಮಾಡ್ತಾ ಇಲ್ಲ, ಫೋಕಸ್ ಎಲ್ಲ ಮತ್ತೊಬ್ಬರ ಮೇಲೆ ಇದೆ. ಹಾಗಾಗಿನೇ ಮನುಷ್ಯ ಇವತ್ತು ದಾರಿ ತಪ್ತಾ ಇದ್ದಾನೆ. ತನ್ನನ್ನು ತಾನು ಮೊದಲು ರಕ್ಷಣೆ ಮಾಡ್ಕೋಬೇಕು. ಯಾವುದರಿಂದ ರಕ್ಷಣೆ ಮಾಡ್ಕೋಬೇಕು? ಅಧರ್ಮದಿಂದ, ಕೆಟ್ಟದ್ರಿಂದ. ಯಾಕೆ ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ಇದು ಅವನ ಒಂದು ಕರ್ತವ್ಯ. ನೋಡಿ, ಅವನು ಹಣ ಸಂಪಾದನೆ ಮಾಡ್ತಾನೋ, ಯಾವುದೋ ಒಂದು ಜಾಬ್ ಮಾಡ್ತಾನೋ, ಏನೋ ಒಂದು ಮಾಡ್ತಾನೋ, ಫಸ್ಟ್ ಕೆಲಸ ಏನು? ಅವನನ್ನು ಅಧರ್ಮದಿಂದ ರಕ್ಷಣೆ ಮಾಡ್ಕೋಬೇಕು. ನೋಡಿ, ಈ ಕಲಿಯುಗದಲ್ಲಿ ನಾವು ಊಹೇನೂ ಮಾಡಿರಲ್ಲ ಅಂಥ ಒಂದು ಘಟನೆಗಳು ನಡೀತಾ ಇದ್ದಾವೆ. ಅನ್ಯಾಯ ಆಗ್ತಾ ಇದೆ, ಮತ್ತು ವ್ಯಭಿಚಾರ, ಚಿಕ್ಕ ಮಕ್ಕಳು ಕೂಡ ಇವತ್ತು ಮದ್ಯಪಾನ ಮಾಡ್ತಾ ಇದ್ದಾರೆ, ಡ್ರಗ್ಸಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ, ದ್ವೇಷ ಹೆಚ್ಚಾಗ್ತಾ ಇದೆ, ಹಿಂಸೆ ಹೆಚ್ಚಾಗ್ತಾ ಇದೆ, ಮತ್ತು ಮದುವೆಗಳು ಕೂಡ ನ್ಯಾಯವಾಗಿ ಆಗ್ತಾ ಇಲ್ಲ. ಎಲ್ಲ ಇವಾಗ ಬಿಸ್ನೆಸ್ ಆಗಿಬಿಟ್ಟಿದ್ದಾವೆ. ಸಂಬಂಧಗಳು ಸರಿಯಾಗಿಲ್ಲ, ಸ್ನೇಹಿತರು ಸರಿಯಾಗಿಲ್ಲ, ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ. ನೋಡಿ, ಇವತ್ತು ಗಂಡ ಹೆಂಡತಿಗೆ ಹಿಂಸೆ ಕೊಡ್ತಾನೆ, ಹೆಂಡತಿ ಗಂಡನಿಗೆ ಹಿಂಸೆ ಕೊಡ್ತಾಳೆ. ಮನುಷ್ಯನಲ್ಲಿ ಒಂದು ಪ್ರೀತಿ ಇಲ್ಲ, ಕರುಣೆ ಇಲ್ಲ, ಎಲ್ಲವೂ ಕಡಿಮೆ ಆಗ್ತಾ ಇದೆ. ನೋಡಿ, ಮನುಷ್ಯ ಬುದ್ಧಿ ಇರೋ ಜೀವಿ, ಬೇರೆ ಯಾವ ಜೀವಿಗೂ ಇದು ಇಲ್ಲ. ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವುದು ಕರೆಕ್ಟು, ಯಾವುದು ತಪ್ಪು, ಯಾವುದು ಸರಿ, ಯಾವುದು ತಪ್ಪು ಅನ್ನೋದು ಅವನಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆದರೂ ಕೂಡ ಇಂಥ ಒಂದು ಕೃತ್ಯಗಳು ಆಗ್ತಾ ಇದ್ದಾವಲ್ಲ, ಯಾಕೆ? ನೋಡಿ, ತುಂಬ ಸರಳವಾಗಿ ಹೇಳ್ತೀನಿ. ಆವಾಗೆಲ್ಲ ನಾವು ಕ್ರಿಕೆಟ್ ಆಡ್ತಾಯಿದ್ವಿ. ಆವಾಗ ತುಂಬ ಬಡತನ ಇತ್ತು ನಮಗೆ. ಕ್ರಿಕೆಟ್ ಆಡಬೇಕು ಅಂದರೆ ಬ್ಯಾಟ್ ಬೇಕು, ಬಾಲ್ ಬೇಕು. ಅವುಗಳನ್ನು ತಗೊಳ್ಳೋಕ್ಕೆ ಶಕ್ತಿ ಇಲ್ಲ. ಅಂದರೆ ಆರ್ಥಿಕವಾಗಿ ತುಂಬ ಬಡವರಾಗಿದ್ವಿ ಅವಾಗೆಲ್ಲ. ಆಡಬೇಕು ಅನ್ನೋ ಒಂದು ಆಸೆ ಇತ್ತು, ತುಂಬ ಸ್ನೇಹಿತರು ಇದ್ದರು, ಆದರೆ ದುಡ್ಡಿರಲಿಲ್ಲ. ಆವಾಗ ನಾವು ಏನು ಮಾಡ್ತಿದ್ವಿ? ಅಜ್ಜಿ ಹತ್ರನೋ, ಅಪ್ಪನ ಹತ್ರನೋ, ಅಮ್ಮನ ಹತ್ರನೋ ಎಲ್ಲರೂ ಸ್ವಲ್ಪ ದುಡ್ಡು ಹಾಕಿ ಬ್ಯಾಟು ಬಾಲು ತೊಗೊತಿದ್ವಿ. ಬ್ಯಾಟು ಬಾಲು ತೊಗೊಂಡು ಖುಷಿಯಿಂದ ಆರಾಮಾಗಿ ಆಟ ಆಡ್ತಿದ್ವಿ. ಆದರೆ ನೋಡಿ, ಇವಾಗ ಒಬ್ಬ ವ್ಯಕ್ತಿ ಬ್ಯಾಟು ಬಾಲು ತೊಗೋಬೋದು, ಕ್ರಿಕೆಟ್ ಗ್ರೌಂಡನ್ನೇ ಕೊಂಡ್ಕೋಬೋದು. ಅಂದರೆ ಆರ್ಥಿಕವಾಗಿ ನಾವೆಲ್ಲ ಮುಂದೆ ಇದ್ದೀವಿ ಇವಾಗ, ಆದರೆ ಒಂದು ಟೀಮ್ ಕಟ್ಟೋಕ್ಕೆ ಆಗೋದಿಲ್ಲ. ಸರಿಯಾಗಿರೋ ಸ್ನೇಹಿತರು ಇವಾಗೇ ಸಿಗ್ತಾ ಇಲ್ಲ. ನೋಡಿ, ಇದರಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯ ಯಾವುದು ಅಂತಂದರೆ, ಆರ್ಥಿಕವಾಗಿ ಮನುಷ್ಯನಿಗೆ ಯಾವುದಾದ್ರು ಒಂದು ಕೊರತೆ ಇತ್ತು ಅಂದರೆ ಅವನಲ್ಲಿ
ಸ್ವಲ್ಪ ಪ್ರೀತಿ, ಕರುಣೆ, ನಂಬಿಕೆ, ನ್ಯಾಯ ಅನ್ನೋದು ಇರುತ್ತೆ. ಯಾಕೆಂದರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಏನೋ ಒಂದು ಕೊರತೆ ಇದೆ, ನಾನು ಆಚೆ ಕಡೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು, ಅವ್ರ ಹತ್ರನೂ ಚೆನ್ನಾಗಿರ್ತೀನಿ, ನಾನು ಚೆನ್ನಾಗಿರಬೇಕು ಅಂತ ಬಯಸ್ತೀನಿ, ಅವರು ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಇಲ್ಲಿ ಸ್ವಾರ್ಥ ಅನ್ನೋದು ಇರೋದಿಲ್ಲ. ಒಟ್ಟಿನಲ್ಲಿ ಬದುಕು ಚೆನ್ನಾಗಿರಬೇಕು ಅಂತ ಹೇಳಿ ಬಯಸ್ತೀವಿ. ಆದರೆ ನೋಡಿ, ಯಾವಾಗ ನಮ್ಮ ಹತ್ರ ಎಲ್ಲ ಇರುತ್ತೋ, ಇವಾಗ ನೋಡಿ ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಇತ್ತು ಅಂತಂದರೆ, ಆರ್ಥಿಕವಾಗಿ ಜಾಸ್ತಿ ಬೆಳೆದ್ವಿ ಅಂತಂದರೆ, ಆವಾಗ ನಮ್ಮ ಫೋಕಸ್ಸು ನಮ್ಮ ಹತ್ರ ಏನಿದೆಯಲ್ಲ ಅದ್ರ ಮೇಲೆ ಹೋಗೋದಿಲ್ಲ, ಮತ್ತೊಬ್ಬರ ಮೇಲೆ ಹೋಗುತ್ತೆ. ನಾವು ಆವಾಗ ಏನು ಮಾಡ್ತೀವಿ, ಜೀವನಾನ ಒಂದು ಕಾಂಪಿಟೇಷನ್ ಆಗಿ ತೊಗೊತೀವಿ. ನಮ್ಮ ಹತ್ರ ಕೆಲವೊಂದು ವಸ್ತುಗಳ ಅಗತ್ಯನೇ ಇರೋದಿಲ್ಲ, ಅವರು ತೊಗೊಂಡಿದ್ದಾರೆ, ನಾವು ತಗೊಳ್ಳೋಣ ಅಂದರೆ ಅವರನ್ನು ನಾನು ಮೀರಿಸಬೇಕು, ಅವ್ರಿಗಿನ್ನ ಚೆನ್ನಾಗಿ ನಾನು ಬದುಕಬೇಕು ಅನ್ನೋ ಒಂದು ಸ್ವಾರ್ಥ ವ್ಯಕ್ತಿಯಲ್ಲಿ ಹುಟ್ಟುತ್ತೆ. ಇದು ಏನು ಅಂದರೆ ಅಹಂಕಾರ. ಇದು ನಾನು ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ಇದು ಒಂದು ಅಹಂಕಾರ. ನೋಡಿ, ಯಾವಾಗ ಇದು ವ್ಯಕ್ತಿಯಲ್ಲಿ ಬರುತ್ತೋ ಆಗ ವ್ಯಕ್ತಿ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಕೇವಲ ಅವನ ಒಂದು ಆರ್ಥಿಕವಾಗಿ ಉದ್ಧಾರ ಆಗಬೇಕಷ್ಟೇ. ಅವನು ಅಂದರೆ ಅವನು ಏನಾದ್ರು ಒಂದು ಬಯಸಿರ್ತಾನೆ, ಅದನ್ನು ತಗೋಬೇಕು ಅಂತ, ಅದು ನನಗೆ ಸಿಗಬೇಕು ಅಂತ ಅಷ್ಟೇ ಬಯಸ್ತಾನೆ. ಆ ದುಡ್ಡನ್ನು ನ್ಯಾಯದಿಂದ ಸಂಪಾದನೆ ಮಾಡಬೇಕು, ಅನ್ಯಾಯದಿಂದ ಸಂಪಾದನೆ ಮಾಡಬೇಕು, ಅದನ್ನು ಯಾವುದು ಯೋಚನೆ ಮಾಡೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ವ್ಯಕ್ತಿಗೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ವ್ಯಕ್ತಿ ಮತ್ತೊಬ್ಬರಿಗೆ ಮೋಸ ಮಾಡಿ ಆದರೂ ಪರವಾಗಿಲ್ಲ, ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಮುಂದೆ ಹೋಗ್ತಾನೆ. ಇಲ್ಲಿಂದನೇ ಶುರುವಾಗುತ್ತೆ ನೋಡಿ ಎಲ್ಲವೂ. ಈ ಒಂದು ದ್ವೇಷ, ಈ ಒಂದು ಅಸೂಯೆ ಎಲ್ಲವೂ ಶುರುವಾಗೋದೇ ಇಲ್ಲಿದ್ದ. ವ್ಯಕ್ತಿಯಲ್ಲಿ ಅಹಂಕಾರ ಹೆಚ್ಚಾದಾಗ. ನೋಡಿ, ಅಹಂಕಾರ ಹೆಚ್ಚಾಗೋಕ್ಕೆ ಕಾರಣ ಏನು? ಏನಾರು ಒಂದು ಇರಲೇಬೇಕಲ್ವಾ? ವ್ಯಕ್ತಿ ಯಾಕೆ ಅಹಂಕಾರದಲ್ಲಿ ಮುಳುಗ್ತಾನೆ ಅಂತಂದರೆ ನೋಡಿ, ಜೀವನನ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ತನ್ನ ಬಗ್ಗೆ ತಾನು ಯೋಚನೆ ಮಾಡೋದಿಲ್ಲ. ಜೀವನ ಮತ್ತು ತನ್ನ ಬಗ್ಗೆ ತಾನು ಯೋಚನೆ ಮಾಡಿದ ಅಂದರೆ ವ್ಯಕ್ತಿಗೆ ಅರ್ಧ ಸತ್ಯ ಗೊತ್ತಾಗ್ಬಿಡುತ್ತೆ. ನೋಡಿ, ಫಸ್ಟ್ ಜೀವನದ ಬಗ್ಗೆ ಮಾತಾಡೋದಾದರೆ, ಈ ಜೀವನ ನಮಗೆ ಹೇಗಿದೆ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಭಗವಂತ ಇದನ್ನು ನಮಗೆ ಹೇಗೆ ಕೊಟ್ಟಿದ್ದಾನೆ? ಇವಾಗ ನೋಡಿ, ನಾವು ಹುಡ್ತೀವಿ, ಒಂದು 4 ದಿವಸ ಬದುಕ್ತೀವಿ, ಮತ್ತೆ ಮರಣಿಸ್ತೀವಿ. 4 ದಿವಸದ ಜೀವನ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಪ್ರತಿದಿನ ವ್ಯಕ್ತಿಗಳು ಸಾಯ್ತಾನೇ ಇರ್ತಾರೆ, ಅವನ್ನ ವ್ಯಕ್ತಿ ಕಣ್ಣಾರೆ ನೋಡ್ತಾನೇ ಇರ್ತಾನೆ. ಆದರೂ ಬುದ್ಧಿ ಕಲಿಯೋದಿಲ್ಲ. ಯಾಕೆಂದರೆ ಅವನಲ್ಲಿ ವಿಚಾರ ಮಾಡೋ ಶಕ್ತಿ ಅನ್ನೋದೇ ಹೋಗ್ಬಿಟ್ಟಿರುತ್ತೆ, ಅಹಂಕಾರದಲ್ಲಿರ್ತಾನೆ. ನೋಡಿ, ನಾವು ಬಂದಾಗ ಏನು ತಂದಿಲ್ಲ, ಹೋಗುವಾಗನೂ ಕೂಡ ಏನು ತಗೊಂಡು ಹೋಗೋದಿಲ್ಲ. ಹಾಗಿದ್ಮೇಲೆ ನಾವು ಯಾಕೆ ಮನುಷ್ಯ ಇಷ್ಟೊಂದು ಬಡ್ದಾಡ್ತಾನೆ? ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಾನು ತುಂಬ ಕೇಳಿದ್ದೀನಿ, ನಾವು ಇರೋ ದಿವಸನಾದರೂ ಚೆನ್ನಾಗಿರ್ಬೇಕಲ್ವ, ಅದಕ್ಕಾದರೂ ಸಂಪಾದನೆ ಮಾಡಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಜೀವನದಲ್ಲಿ ನೆಮ್ಮದಿ ಮುಖ್ಯ, ಸಂತೋಷ ಮುಖ್ಯ, ವಸ್ತುಗಳು ಅಲ್ಲ. ಏನಂದರೆ ಕಾಂಪಿಟೇಷನ್ ಅಲ್ಲ. ಅವರು ಹೇಗೆ ಬದುಕ್ತಾರೆ, ಅವ್ರು ಏನೋ ಒಂದು ತೊಗೊಂಡಿದ್ದಾರೆ, ಲಜ್ಜುರಿ ಇದ್ದಾರೆ ಅಂತಂದರೆ ಅದು ಅವ್ರ ಲೈಫು. ಇವಾಗ ನಾನು ಏನು ಯೋಚನೆ ಮಾಡಬೇಕು ಅಂದರೆ, ನನ್ನ ಜೀವನದಲ್ಲಿ ನಾನು ಹೇಗೆ ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದನ್ನು ಅಷ್ಟೇ ಯೋಚನೆ ಮಾಡಬೇಕು. ಜೀವನ ಮಾಡೋದು ಏನಕ್ಕೆ? ಇವಾಗ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಹೋಗ್ತಾರೆ, ದುಡ್ಡು ಸಂಪಾದನೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಸಾಧನೆ ಅದು ಇದು ಇದೆಲ್ಲ ಏನಕ್ಕೆ ಮಾಡ್ತಾರೆ? ನಾನು ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ ಹೇಳಿ. ನಾವು ಮನಸ್ಸಿನಲ್ಲಿ ಹೇಗೆ ನಿರ್ಧಾರಗಳನ್ನು ತೊಗೊತೀವೋ ಅದ್ರ ಮೇಲೆ ನಮ್ಮ ಸಂತೋಷ ಇರುತ್ತೆ. ನೋಡಿ, ನಾವು ಇಲ್ಲಪ್ಪ ನಮ್ಮ ಹತ್ರ ಇದು ಇದೆ, ಇಷ್ಟೇ ಸಾಕು ಅಂತ ವ್ಯಕ್ತಿ ಅಂದ್ಕೊಂಡೆ ಅಂದರೆ ಅವನು ಅದರಲ್ಲೇ ತೃಪ್ತನಾಗಿರ್ತಾನೆ. ಇವಾಗ ಈ ಒಂದು ಮನಸ್ಥಿತಿನೂ ಇಲ್ಲ ಮನುಷ್ಯನಿಗೆ. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ಜಾತ್ರೆ ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ನಾವು ಜಾತ್ರೆಗೆ ಹೋಗ್ತೀವಿ, ಅಲ್ಲಿ ಹೋದಾಗ ಲಜ್ಜೂರಿ ಮನೆ ಅದು ಇದು ಏನಾರು ಕಟ್ತೀವ? ಇಲ್ಲ, ಒಂದು ಸಣ್ಣದೊಂದು ಯಾವುದೋ ಒಂದು ಟೆಂಟ್ ಹಾಕೊತೀವಿ ಅಷ್ಟೇ. ಯಾಕಂದರೆ ಗೊತ್ತು, ಬುದ್ಧಿವಂತರು ಯಾರು ಅಲ್ಲಿ ಫೌಂಡೇಶನ್ ಹಾಕಿ ದೊಡ್ಡ ದೊಡ್ಡ ಮನೆ ಕಟ್ಟೋದಿಲ್ಲ. ಒಂದು 3 ದಿವಸ ಹೋಗ್ತೀವಿ ಮತ್ತೆ ಹೋಗ್ತೀವಿ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಟೆಂಟ್ಗಳನ್ನು ಹಾಕ್ತಾರೆ. ಸೊ ಈ ಭೂಮಿ ಮೇಲೆ ಬದುಕ್ತಾ ಇದ್ದೀವಿ ಅಂತಂದರೆ ಸೇಮ್ ನಾವು ಪ್ರಯಾಣಿಕರಂತೆಯೇ ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಆ ಥರ ನಾವು ಅಂದ್ಕೊಂಡು ಎಲ್ಲ ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತೀವಿ, ಅದು ಇದು ಅಂತಂದರೆ ನಮ್ಮ ಮೂರ್ಖತನ ಅಷ್ಟೇ. ಅದು ನಾವು ಸರಿಯಾಗಿ ಜೀವನನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಹಾಗಾಗಿ ಜೀವನ ನಾವು ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ವ್ಯಕ್ತಿಯಲ್ಲಿ ಅಹಂಕಾರ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದೇನೆಂದ್ರೆ, ವ್ಯಕ್ತಿ ತನ್ನ ಬಗ್ಗೆ ತಾನು ಯೋಚನೆ ಮಾಡಬೇಕು ಫಸ್ಟು. ನೋಡಿ, ನಾವು ಹೇಗೆ ಸೃಷ್ಟಿಯಾಗಿದ್ದೀವಿ, ಇದು ಏನದು ನನ್ನ ಜೀವನ, ನನಗೆಲ್ಲ ಗೊತ್ತು ಅಂತ ನಾವು ಹೇಳ್ತಾ ಇರ್ತೀವಿ. ನಮಗೆ ನಮ್ಮ ಬಾಡಿಲಿರೋ ಪಾರ್ಟ್ಸ್ ಯಾವಾಗ ಯಾವ ಟೈಮಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತಾ? ಇಲ್ಲ. ನಮ್ಮ ಹಾರ್ಟ್ ಬೀಟು ಯಾವಾಗ ನಿಂತೋಗುತ್ತೆ ಅಂತ ನಮಗೆ ಗೊತ್ತಿರುತ್ತಾ? ಇಲ್ಲ. ನಾವು ಯಾವಾಗ ಮರಣಿಸ್ತೀವಿ ಅನ್ನೋದು ಗೊತ್ತಾ ನಮಗೆ? ಇಲ್ಲ. ಕಷ್ಟ ಸುಖ ಯಾವಾಗ ಬರ್ತವೆ ಅಂತ ಗೊತ್ತಾ ನಮಗೆ? ಇಲ್ಲ.
ನೋಡಿ, ಹಾಗಾದರೆ ನಾವು ಯಾವೊಂದು ಧೈರ್ಯದ ಮೇಲೆ ಇದು ನನ್ನ ಜೀವನ, ನಾನು ಹೇಗೆ ಬೇಕಾದರೂ ಬದುಕ್ತೀನಿ, ನನ್ನ ಇಷ್ಟ ಅಂತಂದು ನಾವು ಯಾವ ಇದ್ರ ಮೇಲೆ ಹೇಳ್ತೀವಿ ಅಂದರೆ ಇದು ಒಂದು ಅಹಂಕಾರ, ವ್ಯಕ್ತಿಯ ಒಂದು ಅಹಂಕಾರ. ನೋಡಿ, ಭಗವಂತ ನಮಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿಲ್ಲ. ವ್ಯಕ್ತಿಗೆ ಸ್ವಾತಂತ್ರ್ಯ ಯಾವುದಕ್ಕೆ ಇದೆ ಅಂತಂದರೆ ಅವನು ಏನು ಯೋಚನೆ ಮಾಡಿ ಕೆಲಸ ಮಾಡ್ತಾನಲ್ವಾ ಅದಕ್ಕೆ ಮಾತ್ರ ಸ್ವಾತಂತ್ರ್ಯ ಇದೆ. ಮತ್ತು ನಮಗೆ ಮತ್ತೆ ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ. ನೋಡಿ, ನಾವು ಕೈ ಹಿಂಗೆ ಮಾಡಿಸ್ಬೇಕು, ನಾವು ಇದನ್ನು ಮತ್ತೆ ಹೆಂಗೆಂಗೋ ಮಾಡಿಸೋಕೆ ಆಗೋದಿಲ್ಲ. ಮತ್ತು ನಾವು ಹಿಂಗೆ ಊಟ ಮಾಡಬೇಕು, ನಮ್ಮ ಎರಡು ಕಾಲು ಹಿಂಗೆ ನಡಿಬೇಕು, ಮತ್ತು ನಾವು ಹಿಂದೆ ನಡೆಯೋಕ್ಕೆ ಆಗೋದಿಲ್ಲ. ಮತ್ತು ಅಷ್ಟೇ ಯಾಕೆ ನೋಡಿ, ನಮ್ಮದೊಂದು ಹಾರ್ಟ್ ಬಿಟ್ಟು ಯಾವಾಗಲೂ ಹೊಡ್ಕೊಳ್ತಾ ಇರುತ್ತೆ. ಇದನ್ನು ನಾವು ರೆಡಿ ಮಾಡಿಲ್ಲ, ಏನಂದರೆ ಭಗವಂತ ರೆಡಿ ಮಾಡಿದ್ದಾನೆ ನೋಡಿ. ಮತ್ತು ನಮ್ಮ ಒಂದು ಕಣ್ಣು, ಮತ್ತು ನಮ್ಮದೊಂದು ಕಿವಿ, ನಮ್ಮ ಒಂದು ಇದು ಬುದ್ಧಿ, ಇವು ಎಲ್ಲವನ್ನು ಭಗವಂತ ರೆಡಿ ಮಾಡಿದ್ದಾನೆ. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು, ಸರಿಯಾದ ನಿರ್ಧಾರಗಳನ್ನು ತಗೊಂಡು ಒಳ್ಳೆ ರೀತಿಯಿಂದ ಬದುಕ್ತಾ ಭಗವಂತನಿಗೆ ಕೃತಜ್ಞತೆ ಹೇಳಬೇಕು. ಇಲ್ಲಾಂದರೆ ನೋಡಿ, ಅನ್ಯಾಯ ಮಾಡ್ದಂಗೆ ಆಗಲ್ವಾ? ಇಡೀ ಬ್ರಹ್ಮಾಂಡನ ಸ್ವಲ್ಪ ಕಣ್ಣು ತೆರೆದು ನೋಡಿದರೆ ಮನುಷ್ಯ ಒಂದು ಸಣ್ಣ ಜೀವಿ ಅಷ್ಟೇ. ಈ ಭೂಮಿ ಮೇಲೆ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ. ಆ ಜೀವಿಗಳಲ್ಲಿ ಮನುಷ್ಯನು ಒಂದು ಜೀವಿ ಅಷ್ಟೇ, ಒಂದು ಜೀವಿ. ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಅವನು ಅರ್ಥ ಮಾಡ್ಕೊಂಡು ಅಂದರೆ ಒಂದು ಅಹಂಕಾರ ಎಲ್ಲ ಬಿದ್ದೋಗ್ಬಿಡುತ್ತೆ. ನಾನೇ ಶ್ರೇಷ್ಠ ಅನ್ನೋದು ಇರೋದೇ ಇಲ್ಲ. ನೋಡಿ, ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವ್ಯಕ್ತಿಯಲ್ಲಿ ಪ್ರೀತಿ, ಕರುಣೆ, ದಯೆ ಇವೆಲ್ಲವೂ ಇರ್ತವೆ. ಇವನ್ನೆಲ್ಲವನ್ನು ಅವನು ಬಳಸಿ ಬದುಕಬೇಕಾಗುತ್ತೆ. ಇವು ಎಲ್ಲವನ್ನು ಬಿಟ್ಟರೆ ಏನಾಗುತ್ತೆ ಗೊತ್ತಾ? ಪ್ರಾಣಿಗಳ ಸಮ ಆಗೋಗ್ತಾನೆ. ಪ್ರಾಣಿಗಿಂತ ಕೀಳಾಗಿ ಆಗ್ತಾನೆ. ಹಾಗಾಗಿನೇ ಮನುಷ್ಯನಾದರೆ ಸಾಕಿಲ್ಲಿ 4 ಜನರು ಸರಿಸಮಾನವಾಗಿ ಬದುಕಬೇಕು ನಾವು. ಇಲ್ಲಾಂದರೆ ನಾವು ತುಂಬ ಕೆಳಮಟ್ಟದಲ್ಲಿ ಹೋಗ್ತೀವಿ. 4 ಜನರು ಸರಿಸಮಾನವಾಗಿ ಬದುಕೋದು ಅಂದರೆ ಏನು? ಅವ್ರು ಏನು ತೊಗೊಂಡಿದ್ದಾರೆ ನಾವು ಅದನ್ನೇ ತಗೊಳ್ಳೋದ? ನೋಡಿ, ಅವ್ರವ್ರ ಜೀವನ ಅವ್ರವ್ರಿಗೆ. ನಾವು ಜನರನ್ನು ಮೆಚ್ಚಿಸೋಕೆ ಆಗೋದಿಲ್ಲ. ನೋಡಿ, ಒಂದಲ್ಲ ಒಂದು ದಿವಸ ಅವರು ಮರಣಿಸ್ತಾರೆ, ನಾವು ಮರಣಿಸ್ತೀವಿ. ಈ ಒಂದು ಸೃಷ್ಟಿಯಲ್ಲಿ ಭಗವಂತನಿಗೆ ಎಲ್ಲರೂ ಸಮಾನರು. ಇಲ್ಲಿ ಯಾರೂ ಹೆಚ್ಚಲ್ಲ, ಯಾರು ಕೀಳು ಅಲ್ಲ. ಹಾಗಾಗಿನೇ ನಾವು ಮೆಚ್ಚಿಸ್ಬೇಕಾಗಿರೋದು ಯಾರನ್ನು? ಭಗವಂತನನ್ನು ಮೆಚ್ಚಿಸ್ಬೇಕು. ಜನರನ್ನು ಬಿಡಿ. ನೋಡಿ, ಜನರು ದೇವರಲ್ಲಿ ದೋಷ ಹುಡುಕ್ತಾರೆ. ಹಾಗಾಗಿ ಹೆಚ್ಚಾಗಿ ಇಲ್ಲ, ಅವರು ಹೊಟ್ಟೆ ಉರಿಯೋ ಥರ ನಾವು ಬದುಕಬೇಕು, ಅವ್ರು ನೋಡೋ ಥರ ಬದುಕಬೇಕು. ಇದು ನಿಜವಾಗ್ಲೂ ತುಂಬ ದಡ್ಡರು ಈ ಥರ ಯೋಚನೆ ಮಾಡ್ತಾರೆ. ಬುದ್ಧಿವಂತರು, ಜ್ಞಾನಿಗಳು ಯಾವಾಗಲೂ ಭಗವಂತನಿಗೆ ಮೆಚ್ಚಿಸೋಕೆ ಬದುಕ್ತಾರೆ. ಯಾಕಂದರೆ ಈ ಜೀವನ ಅವನೇ ಕೊಟ್ಟಿದ್ದಲ್ವಾ? ಈ ಒಂದು ದೇಹನೂ ಅವನೇ ಕೊಟ್ಟಿದ್ದು, ಈ ಒಂದು ಪ್ರಕೃತಿಯೆಲ್ಲ ಅವನೇ ಕೊಟ್ಟಿದ್ದು, ಇಡೀ ಬ್ರಹ್ಮಾಂಡವನ್ನೆಲ್ಲ ಅವನೇ ಸೃಷ್ಟಿ ಮಾಡಿದ್ದಾನೆ. ಎಲ್ಲದು ಅವನದೇ ಆಗಿರಬೇಕಾದ್ರೆ ನಮ್ಮ ಜೀವನ ಅವನನ್ನು ಮೆಚ್ಚಿಸೋಕೆ ಮಾತ್ರ ಇರಬೇಕು. ಇದೇ ಸರಿಯಾದ ವಿಧಾನ. ಇನ್ನು ಉಳಿದಿದ್ದೆಲ್ಲ ವ್ಯಕ್ತಿಯ ಅಹಂಕಾರ ಅಷ್ಟೇ. ನೋಡಿ, ಈ ಒಂದು ಪ್ರಪಂಚದಲ್ಲಿ ಜೀವನ ಹೇಗಿದೆ ಅಂತಂದರೆ, ಇವಾಗ ನಾವು ಒಂದು ಹೋಟೆಲ್ಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಹೋಟೆಲ್ಗೆ ಹೋದಾಗ ಅಲ್ಲಿ ಊಟ ಮಾಡಿ ಅಷ್ಟೇ ಬರಬೇಕು, ಹೊಟ್ಟೆ ತುಂಬಿಸ್ಕೊಂಡು ಅಷ್ಟೇ ಬರಬೇಕು. ಅಲ್ಲಿರೋ ಪ್ಲೇಟ್ ಅವು ಇವು ಏನೂ ತೊಗೊಂಡು ಬರೋಕ್ಕಾಗೋದಿಲ್ಲ. ಈ ಭೂಮಿ ಮೇಲೆ ಜೀವನವೂ ಅಷ್ಟೇ. ಇಲ್ಲಿದ್ದ ನಾವು ಏನು ತೊಗೊಂಡು ಹೋಗೋದಿಲ್ಲ, ಕರ್ಮಗಳನ್ನು ಮಾಡಬೇಕಷ್ಟೇ ನಾವಿಲ್ಲಿ. ಅದು ಯಾವ ರೀತಿ ಕರ್ಮಗಳನ್ನು ಮಾಡಬೇಕು ಅನ್ನೋದು ನಮ್ಮ ಒಂದು ಆಲೋಚನೆಗೆ ಬಿಟ್ಟಿದ್ದು. ಹಾಗಾಗಿ ವ್ಯಕ್ತಿ ಆಲೋಚನೆ ಮಾಡೋದನ್ನೇ ಇವಾಗೆ ಬಿಟ್ಬಿಟ್ಟಿದ್ದಾನೆ. ಇವಾಗ ನೋಡಿ, ತುಂಬ ಕ್ರೂರವಾಗಿ ನಡ್ಕೊತಾರೆ. ಅವ್ರಿಗೆ ಯಾಕೆ ಹೆಂಗೆ ನಡ್ಕೊತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಕಾರಣ ಏನು ಅಂತಂದರೆ, ನೋಡಿ, ಕೆಲವೊಬ್ಬರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಇರೋದಿಲ್ಲ. ತಂದೆ ತಾಯಿ ಆದವರು ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಡ್ಬೇಕಾಗುತ್ತೆ. ಸಂಪಾದನೆ ಬಿಡಿ, ಇವಾಗ ಹೇಗಾಗಿಬಿಟ್ಟಿದೆ ಅಂತಂದರೆ ಬರೀ ಸಂಪಾದನೆ. ನೋಡಿ, ಒಂದು ಮಾತು ಹೇಳ್ತೀನಿ, ನೀವು ಅವರಿಗೆ ಸಂಪಾದನೆ ಮಾಡೋದು ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ ಅಂದರೂ ಮುಂದೆ ಅವರು ಸಂಪಾದನೆ ಮಾಡೇ ಮಾಡ್ತಾರೆ. ಯಾಕಂದರೆ ಅವ್ರ ಜೀವನಕ್ಕೋಸ್ಕರ ಅವರು ಮಾಡೇ ಮಾಡ್ತಾರೆ. ಇದೇನೋ ದೊಡ್ಡ ವಿಷಯ ಅಲ್ಲ. ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಡಿ, ಪ್ರೀತಿಯಿಂದ ಬದುಕೋದನ್ನು ಹೇಳ್ಕೊಡಿ. ಅವರಿಗೆ ದೇವ್ರ ಬಗ್ಗೆ ಹೇಳಿ, ಧರ್ಮದ ಬಗ್ಗೆ ಹೇಳಿ, ಜೀವನದ ಬಗ್ಗೆ ಹೇಳಿ. ಈ ಸತ್ಯಗಳು ಅವರಿಗೆ ಗೊತ್ತಾಯಿತು ಅಂದರೆ ನೆಮ್ಮದಿಯಾಗಿ ಬದುಕ್ತಾರೆ. ನೋಡಿ, ನಾನು ನೋಡಿರೋಂಗೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಮಕ್ಕಳು ದುಡಿಬೇಕಷ್ಟೇ, ದುಡ್ಡು ತರಬೇಕು. ಅವರು ಯಾವ ಅನ್ಯಾಯವಾಗಿ ಅದನ್ನು ಸಂಪಾದನೆ ಮಾಡ್ತಾರೋ, ನ್ಯಾಯವಾಗಿ ಸಂಪಾದನೆ ಮಾಡ್ತಾರೋ ಅದನ್ನು ಯೋಚನೆ ಮಾಡೋದಿಲ್ಲ ತಂದೆ ತಾಯಿ ಕೆಲವೊಬ್ಬರು. ಒಟ್ಟಿನಲ್ಲಿ ಮಕ್ಕಳು ದುಡಿಬೇಕು, 4 ಜನರು ಮೀರಿಸೋ ಥರ ಇರಬೇಕು. ಹಂಗಾದರೆ ಕೆಲವೊಬ್ಬರು ಬೆಂತಡ್ತಾರೆ, ಇವನು ನನ್ನ ಮಗ ಶಬಾಷ್ ಅಂತ ಹೇಳಿ. ಅದರ ಜೊತೆಗೆ ಸ್ವಲ್ಪ ಅವನು ಯಾವ ಹಾದಿಲಿ ಸಂಪಾದನೆ ಮಾಡ್ತಾನೆ, ಅವನು ಯಾವ ದಾರಿಲೇ ಹೋಗ್ತಾ ಇದ್ದಾನೆ, ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು. ಏನಾರು ಅವನು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ದರೆ ತಂದೆ ತಾಯಿಗಳು ಸ್ವಲ್ಪ ತಿಳಿ ಹೇಳಬೇಕು. ನೋಡಿ ಸ್ನೇಹಿತರೆ, ಈ ಒಂದು ಕಲಿಯುಗದಲ್ಲಿ ತುಂಬ ಹುಷಾರಾಗಿರಬೇಕು. ಮೊದಲು ತಾಳ್ಮೆ ಇರಬೇಕು, ಆಲೋಚನೆ ಮಾಡೋ ಶಕ್ತಿ ಇರಬೇಕು. 4 ಜನರ ಮಧ್ಯೆ ಇದ್ದೀವಿ ಅಂತಂದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು, ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತ ಹೇಳಿ. ನೋಡಿ, ಒಂದಲ್ಲ ಒಂದು ದಿವಸ ಮರಣಿಸಲೇಬೇಕಲ್ವ? ಮರಣದ ನಂತರ ಎಲ್ಲಿ ಹೋಗ್ತೀವಿ? ಮತ್ತು ಆ ಭಗವಂತನ ಹತ್ರ ಹೋಗ್ತೀವಿ ತಾನೆ. ಭಗವಂತ ಕೇಳ್ತಾನೆ, ಏನಪ್ಪ ನಿನಗೆ ಒಂದು ಜೀವನ ಕೊಟ್ಟಿದ್ದೀನಿ, ನೀನು ಹೇಗೆ ಬದುಕಿದೆಯಾ?
ಆ, ನಮಗೆ ಮುಖ ತೋರ್ಸೋಕ್ಕಾದ್ರೂ ಇರಬೇಕಲ್ವಾ? ಹಾಗಾಗಿ ಕ್ಷಣಕಾಲದ ಸುಖಕ್ಕೋಸ್ಕರ ನಿಮ್ಮನ್ನು ನೀವೇ ನಾಶನ ಮಾಡ್ಕೋಬೇಡಿ. ಜೀವನ ಅನ್ನೋದು ಭಗವಂತ ಇಟ್ಟಿರೋ ಒಂದು ಪರೀಕ್ಷೆ. ನಮಗೆ ಒಳ್ಳೆಯ ಯೋಚನೆಗಳು, ಕೆಟ್ಟ ಯೋಚನೆಗಳು ಬಂದೇ ಬರ್ತವೆ. ಅದನ್ನು ಯಾವುದನ್ನು ನಾವು ತಗೋಬೇಕು ಅನ್ನೋದು ನಮ್ಮ ಒಂದು ಆಲೋಚನೆಯಲ್ಲಿ ಇರುತ್ತೆ. ಅದು ನಮ್ಮ ಕೈಯಲ್ಲಿರುತ್ತೆ. ನೋಡಿ, ಕೆಟ್ಟದ್ದು ಅನ್ನೋದು ಏನಿದೆ ಅಲ್ವಾ, ಫಸ್ಟು ವ್ಯಕ್ತಿಯ ಒಂದು ಆಲೋಚನೆಯಲ್ಲಿರುತ್ತೆ. ಅದು ವ್ಯಕ್ತಿ ಏನಾದ್ರು ತನ್ನ ಸ್ವಾರ್ಥಕ್ಕೆ, ತನ್ನ ದುರಂಕಾರಕ್ಕೆ ಅದನ್ನೇನಾದ್ರು ಯೂಸ್ ಮಾಡ್ಕೊಂಡ, ಹೌದು ನಾನು ಇದನ್ನು ಉಪಯೋಗಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ ಅಂದರೆ ಆಗ ವ್ಯಕ್ತಿಯಿಂದ ಅದು ಕೆಲಸ ಮಾಡಿಸುತ್ತೆ. ಹಾಗಾಗಿ ಆಲೋಚನೆಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಯಾರು ಹೆಂಗಾದರೂ ಬದುಕಲಿ, ಒಂದು ಪ್ರಜ್ಞೆ ಇರಬೇಕು. ನಾವು ಏನೇ ಮಾಡಿದರೂ ನಾವು ಭಗವಂತನ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಸಣ್ಣದಾದ ಒಂದು ಪ್ರಜ್ಞೆ ಇತ್ತು ಅಂದರೆ ಇದು ಎಷ್ಟೋ ಒಂದು ಕೆಟ್ಟ ಕೆಲಸಗಳಿಂದ, ಕೆಟ್ಟ ಯೋಚನೆಗಳಿಂದ ನಮ್ಮನ್ನು ದೂರ ಇಡುತ್ತೆ. ಮುಖ್ಯವಾಗಿ ಈ ಒಂದು ಕಲಿಯುಗದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ನೀಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ಅವ್ರು ಏನಾದ್ರು ಬಿಟ್ಟರು, ಮಕ್ಕಳು ಹೆಂಗೆ ಬೇಕಾದ್ರೂ ಹಂಗೆ ಬದುಕಲಿ ಅಂತ ಬಿಟ್ಟರು ಅಂತಂದರೆ ಸುಮ್ಮನೆ ಅವರಿಗೆ ಗೊತ್ತಾಗಲ್ಲ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು. ಇವಾಗ ಜನ ಹೆಂಗೆ ಬದುಕ್ತಾ ಇದ್ದಾರಲ್ವ, ಅಂದರೆ ಎಲ್ಲ ಒಂದು ಕಾಂಪಿಟೇಷನಲ್ಲಿಯೇ ಬದುಕ್ತಾ ಇದ್ದಾರಲ್ವ. ಈ ದೇವರು, ಧರ್ಮ, ಜೀವನ ಇದನ್ನು ಯಾವುದು ಯೋಚನೆ ಮಾಡ್ತಾ ಇಲ್ಲ. ಬರೀ ಕಾಂಪಿಟೇಷನ್, ನಾ ಮುಂದು ಸಾಧನೆ ವಿಷಯದಲ್ಲಾದರೂ ಅಷ್ಟೇ. ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದರೆ ಅದರಲ್ಲಿ ಒಂದು ಕಾಂಪಿಟೇಷನ್ನು, ಮತ್ತು ದುಡ್ಡಿನ ವಿಷಯದಲ್ಲಿ ಒಂದು ಕಾಂಪಿಟೇಷನ್ನು, ಎಲ್ಲದರಲ್ಲಿ ಕಾಂಪಿಟೇಷನ್. ಅಂದರೆ ವ್ಯಕ್ತಿ ನಾನೇನೋ ಒಂದು ಆಗ್ತೀನಿ ನಾ ಮೇಲೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾನೆ ಇದ್ದಾನೆ. ಕೊನೆಗೆ ಅವನು ಕೆಳಗಡೆ ಮಣ್ಣಿಗೆ ಹೋಗೋದು. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಹೇಳ್ಕೊಡ್ಬೇಕು. ಮನೆಯಲ್ಲಿ ಯಜಮಾನ ಸರಿಯಾಗಿದ್ದ ಅಂತಂದರೆ ಇಡೀ ಕುಟುಂಬ ಸರಿಯಾಗಿರುತ್ತೆ. ಒಬ್ಬ ರಾಜ್ಯದ ನಾಯಕ ಸರಿಯಾಗಿದ್ದ ಅಂತಂದರೆ ರಾಜ್ಯದ ಪ್ರಜೆಗಳು ಕೂಡ ಸರಿಯಾಗಿರ್ತಾರೆ. ದೇಶ ಕಾಯೋ ನಾಯಕ ಅವರು ಕೂಡ ಒಳ್ಳೆ ಸಂಸ್ಕಾರ, ತಾಳ್ಮೆ, ಬುದ್ಧಿ, ಜ್ಞಾನ ಇತ್ತು ಅಂದರೆ ದೇಶದಲ್ಲಿರೋ ಪ್ರಜೆಗಳು ಕೂಡ ಚೆನ್ನಾಗಿರ್ತಾರೆ. ಆದರೆ ದೇಶ ಕಾಯೋ ನಾಯಕನೇ ಏನಾದ್ರು ದಾರಿ ತಪ್ಪಿದ ಅಂತಂದರೆ, ತಾಳ್ಮೆ ಇಲ್ಲ, ಅಹಂಕಾರಕ್ಕೆ ಹೋದ, ತಪ್ಪು ನಿರ್ಧಾರಗಳನ್ನು ತಗೊಂಡ ಅಂತಂದರೆ ಇಡೀ ದೇಶವೇ ಸರ್ವನಾಶ ಆಗುತ್ತೆ. ಹಾಗೆ ಲಾಸ್ಟ್ ಒಂದು ಮಾತು ಹೇಳ್ತೀನಿ ನೋಡಿ, ವ್ಯಕ್ತಿಗೆ ಆಲೋಚನೆಗಳು, ಆಸೆಗಳು 108 ಬರ್ತಾನೆ ಇರ್ತವೆ. ವ್ಯಕ್ತಿ ಅವುಗಳನ್ನು ಸರಿಯಾಗಿ ಯೋಚನೆ ಮಾಡಿ ಸರಿಯಾಗಿ ನಿರ್ಧಾರ ತಗೊಳ್ಳಿಲ್ಲ ಅಂತಂದರೆ ಇಡೀ ದೇಹನೇ ತಪ್ಪು ದಾರಿಯಲ್ಲೇ ಹೋಗುತ್ತೆ. ಹಾಗಾಗಿ ಆಲೋಚನೆ ಮಾಡೋ ಶಕ್ತಿಯನ್ನು ಈ ಒಂದು ಕಲಿಯುಗದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಬೇಕು. ಭಗವಂತನ ಧ್ಯಾನ ಮಾಡಬೇಕು. ಮತ್ತು ನಮಗೆ ಏನಾರು ನಮ್ಮಲ್ಲಿ ಕುಂದುಕೊರತೆ ಇತ್ತು ಅಂತಂದರೆ, ಮತ್ತು ಏನಾರು ಒಂದು ಕೆಟ್ಟ ಯೋಚನೆಗಳು ಮತ್ತು ಅಪಾಯಕಾರಿಯಾದ ಒಂದು ಯೋಚನೆಗಳು ನಮ್ಮನ್ನು ಕಾಡ್ತಾ ಇದ್ವು ಅಂತಂದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು.